ಲೈ ಬೆಂಗಳೂರು ಬತ್ತಿಯೋ ಬರೋಕ್ಕಿಲ್ವೋ? ರೀ ನಾನು ಇಲ್ಲಿಂದ ಬರಬೇಕು ಅಂದರೆ ನನ್ನ ಮಗಳು ರೀ, ನನ್ನ ಮಗಳನ್ನ ಫಸ್ಟ್ ಬಿಡಿಸ್ಬಿಡ್ರಿ ಇಲ್ಲಿಂದ. ನನ್ನ ಮಗಳು ಏನಾರ ಬಿಟ್ಬಿಟ್ರೆ ನನ್ನ ಮಗಳು ನಾನು ಇಲ್ಲಿಂದ ಬಂದ್ಬಿಡ್ತೀನಿ ರೀ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ರೀ. ಅವಳಿಗೇನು ಬೇಡ, ಯಾರು ಬೇಡ. ಅವ್ನು ಅವಳಿಗೇನು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡನ್ ರೀ. ಅವ್ನ ಸವಾಸನೇ ಬೇಡ ರೀ. ಹೆಂಗಾರ ಮಾಡಿಬಿಟ್ಟು ನನ್ನ ಮಗಳನ್ನ ವಾಪಸ್ ಜೈಲಿಂದ ಕರ್ಕೊಂಡು ಬರ್ರಿ. ನನಗಿಲ್ಲ ಅಂತ ಹೇಳಿದ್ರೆ ನನ್ನ ಮಗಳು ನೋಡಬೇಕು ಅಂತ ಅನ್ನಿಸ್ತೈತೆ. ಒಂದೇ ಒಂದು ಕಿತ ಜೈಲ್ದಾಗ ಕರ್ಕೊಂಡೋಗ್ರಿ, ಒಂದೇ ಒಂದು ಕಿತ. ನಾನು ನನ್ನ ಮಗಳನ್ನ ನೋಡಬೇಕು ರೀ. ನೀವು ಹೇಳ್ದಂಗೆ ಕೇಳ್ತೀವಿ ರೀ, ಕರ್ಕೊಂಡೋಗ್ರಿ. ಓಹ್, ನಿನಗೂ ನಿನ್ನ ಮಗಳಿಗೆ ಇವಾಗ ಬಂತೇನೋ ಬುದ್ಧಿ? ಯಾಕೆ ಇಷ್ಟು ದಿನ ಬುದ್ಧಿ ಇರಲಿಲ್ವಾ? ನಾನು ಹೇಳ್ದೆ ತಾನೆ, ನಾನು ಒಂದು ಒಳ್ಳೆ ಹುಡುಗನ ಹುಡುಕ್ತೀನಿ, ಮದುವೆ ಮಾಡ್ಕೊಂಡಿವ್ರಂತೆ ಹಂಗೆ ಹಿಂಗೆ ಅಂದರೆ, ಇಲ್ಲ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಪೂರ್ತಿ ಎಗರಾಡ್ಬಿಟ್ಟು ಯಾವನ್ನೋ ಮದುವೆ ಮಾಡ್ಕೊಂಡು ಇವಾಗ ನೋಡಿದ್ರೆ ಬಂದು ನನ್ನ ತಲೆ ತಿಂತಾ ಇದ್ದೀರಲ್ಲ, ಇದೆಲ್ಲ ಬೇಕಾ? ನನಗಂತೂ ನೀವಿಬ್ಬರು ಕಾಟ ತಡ್ಕೊಳಕ್ಕಾಗ್ತಿಲ್ಲ. ಹೆಂಗೋ ಸೊಸೆ ಮಗ ಎಲ್ಲರೂ ಆರಾಮಾಗಿ ಊರಿಗೆ ಹೋಗೋವ್ರೆ. ನೀನನ್ನು ಕರ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ನೋಡು, ನಿನ್ನ ಮಗಳು ಇನ್ನೂ ಬುದ್ಧಿ ಕಲಿಬೇಕು. ಇನ್ನೂ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಿದ್ದಲ್ಲ, ಸ್ವಲ್ಪ ಕಡಿಮೆ ಆಗಲಿ ಬಾ. ಆಮೇಲಿಂದ ಬೇಕಾದ್ರೆ ಬಂದು ಬಿಡಿಸ್ಕೊಂಡು ಹೋಗೋಣ. ಬೀಗ್ರೆ ಹೋದ್ರೆ ಹೋಗ್ಲಿ. ಪಾಪ ಹೆಣ್ಣು ಮಗ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಜೈಲ್ನಾಗ ಇರ್ತದೆ ಹೆಣ್ಣು ಮಗ. ಆತ ಇನ್ನೇನು ಮಾಡ್ತೀರಾ, ಬಿಡಿಸ್ಕೊಂಡು ಹೋಗಿ. ಆ ಹುಡುಗಿ ನಾನೇ ಹೇಳ್ತೀನಿ, ಆ ಹುಡುಗಿಗೆ ಬೇಕಾದ್ರೆ ಕರೆದ್ಬಿಟ್ಟು ಬೇಕಾದ್ರೆ ನೋಡಿ ಮಾಡಿ ಫೋನ್ ಮಾಡಿ ಹೇಳ್ತೀನಿ, ಬೊತ್ತಳು ಜೈಲ್ ತಕ್ಕೆ. ಆತಾಗ ಹೆಂಗೋ ಬಿಡಿಸ್ಕೊಂಡು ಕರ್ಕೊಂಡೋಗಿ ಪಾಪ. ನನಗೂ ಇವ್ರು ಕಣ್ಣೀರು ನೋಡೋಕ್ಕಾಯ್ತಿಲ್ಲ. ಒಂಥರ ಬೇಜಾರಾಯ್ತಾಯ್ತು ನನಗೂ. ಹೊತ್ತು 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 ಹಂಗೆ ಹೇಳ್ತಾವ್ರೆ ಮಗಳಿಲ್ಲ ಅಂತ ಹೇಳ್ಬಿಟ್ಟು. ಊಟ ಸಮೇತ ಮಾಡ್ತಾ ಇಲ್ಲ, ಇಕ್ಕಿದ್ರೂ ಬೇಜಾರಾಯ್ತೈತೆ ನನಗೂ. ಅದಕ್ಕೆ ನೀನು ಕರ್ಕೊಂಡೋಗಿ. ನಾನೀಗ ಹುಡುಗಿ ಫೋನ್ ಮಾಡಿ ಕೇಸ್ ವಾಪಸ್ ತಗ ಅಂತ ಹೇಳ್ತೀನಿ. ಆ ಹುಡುಗಿ ಗಂಡ ಬಂದಂಗೆ ಆಯ್ತದೆ ಮಂತಕ್ಕೆ. ಗಂಡ ಬತ್ತಾನೆ, ಅವಳಿಗೂ ಒಂದು ಸಂಸಾರ ಆಯ್ತದೆ. ಅವನು ಅವಳಿಯನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿ ಹೆಂಗೋ ನಿಮ್ಮ ಪಾಡು ನೀವು ಇದ್ಕೊಳ್ಳಿ. ಬೀಗ್ರೆ ಅವಳಿಗೆ ಒಂದೇ ಒಂದು ಫೋನ್ ಮಾಡಿಬಿಟ್ಟು ಹೇಳ್ಬಿಡಿ ಬೀಗ್ರೆ. ಒಂದೇ ಒಂದು ಕಿತ ಹೇಳ್ಬಿಡಿ ಸಾಕು. ಇನ್ನೇನೂ ಬೇಡ ನನಗೆ, ಒಂದೇ ಒಂದು ಕಿತ ಪ್ಲೀಸ್, ಒಂದೇ ಒಂದು ಕಿತ. ಆಯ್ತು ಆಯ್ತು ಹೇಳ್ತೀನಿ. ಸರಿನಾ, ನಾನು ಎಲ್ಲ ಹೇಳ್ತೀನಿ. ಫೋನ್ ಮಾಡಿ ಬತ್ತಾಳೆ, ಆರಾಮಾಗಿ ಹೋಗಿ ಬಿಡಿಸ್ಕೊಂಬಿಟ್ಟು ಬರ್ರಿ, ಏನು ತೊಂದರೆ ಇಲ್ಲ. ಲೇ, ಬಿಡಿಸ್ಬೇಕು ಅಂತಂದ್ರೆ ಒಂದು ಕಂಡೀಷನ್ನು. ಹೇಳಿ, ಏನು ಕಂಡೀಷನ್ನು? ನೋಡು, ಇನ್ನೊಂದ್ಸಲ ನಾನು ಹೇಳಿದ್ದನ್ನ ಅಷ್ಟೇ ಮಾಡಬೇಕು. ನನ್ನ ಮಗಳಿಗೆ ನಾನು ಇನ್ನೊಂದು ಮದುವೆ ಮಾಡ್ತೀನಿ. ಇನ್ನೊಂದು ಮದುವೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ಇನ್ನೊಂದು ಮದುವೆಗೆ ನಾನು ಹೇಳಿದ ಹುಡುಗನ್ನೇ ಮದುವೆ ಮಾಡ್ಕೊಳಂಗಿದ್ರೆ ಒಪ್ಕೊಂತೀನಿ. ಇಲ್ಲ ಅಂದರೆ ಅವಳು ಅಲ್ಲೇ ಬಿದ್ದಿರಲಿ. ರೀ, ನೀವು ಹೆಂಗೆ ಹೇಳಿದ್ರು ಸರಿ ರೀ. ನೀವು ಹೆಂಗೆ ಹೇಳಿದ್ರು ಒಪ್ಕೋತೀನಿ ರೀ. ನೀವು ಹೆಂಗನ ಹೇಳಿ, ನೀವು ಯಾವ ಹುಡುಗನ ತೋರಿಸ್ತಿರೋ ಅದೇ ಹುಡುಗನೇ ಮದುವೆ ಮಾಡ್ಕೊಂತಾಳೆ. ಇದೊಂದೇ ಒಂದು ಕಿತ ನನ್ನ ಮಗಳನ್ನ ಬಿಡಿಸ್ಬಿಡಿ. ಆ ಡಬ್ಬ ನನ್ನ ಮಗ ಅಳಿಯ ಹೆಂಗೆ ಸಿಕ್ಕರೆ ಹಂಗೆ ಮಾಡ್ಬಿಟ್ಟ. ಇದೊಂದೇ ಒಂದು ಕಿತ. ಹೋದವ್ರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳಿ ಒಂದೇ ಒಂದ್ಸಲ ಬರಲಿ, ಬಿಡ್ಸೋಣ. ಬೇಕಾದ್ರೆ ಆ ಹುಡುಗಿಗೆ ಏನೇನು ಪಾಪ ನಷ್ಟ ಆಗೈತೋ ಅದೆಲ್ಲ ನನ್ನ ಕಡೆಯಿಂದ ನಾನು ತುಂಬಿಕೊಡ್ತೀನಿ. ಅವನ ಅಳಿಯ ಅನ್ನೋನ್ ಮಗ ನೋಡೋಕ್ಕೂ ಬೇಜಾರಾಗ್ತೈತೆ. ಇನ್ನು ನನ್ನ ಮಗಳಿಗೂ ಅವನಿಗೂ ಏನೂ ಸಂಬಂಧ ಇಲ್ಲ ಅಂತ ಬರ್ಸ್ಕೊಂಡ್ಬಿಟ್ಟು ಮನೆಯಿಂದ ಹೊರಗಡೆ ಹಾಕ್ತೀವಿ. ನನ್ನ ಮಗಳಿಗೆ ಬೇರೆ ಹುಡುಗನ ಯಾರನ್ನ ನೋಡಿಬಿಟ್ಟು ಮದುವೆ ಮಾಡಬೇಕು ಅಷ್ಟೇನೆ. ಈಗ ಅವನ ಹತ್ರ ಎಲ್ಲ ಮಾತಾಡ್ತೀವಿ. ಇದೊಂದೇ ಒಂದು ಸಹಾಯ ಮಾಡಿ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳಿ. ಸರಿ ಸರಿ ಆಯಿತು. ನಾನು ಹೇಳಿದ್ರೆ ಹುಡುಗಿ ಕೇಳ್ತೈತೆ. ನೀವು ಸ್ಟೇಷನ್ ತಕೋಗಿ, ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಹೆಂಗೋ ಮಾತಾಡ್ಬಿಟ್ಟು ಬಿಡಿಸ್ಕೊಂಡ್ಬಿಟ್ಟು ಬರ್ರಿ. ಪಾಪ ಯಾರನ್ನಾಗಲಿ ಒಂದ್ಸಲ ಬುದ್ಧಿ ಕಲ್ತ್ಕೊತೀವಿ ಅಂತ ಹೇಳಿದ್ಮೇಲೆ ಕಲ್ತ್ಕೊಳಕ್ಕೆ ಬಿಟ್ಬಿಡ್ಬೇಕಲ್ವೇ? ಕಲ್ತ್ಕೊಂಡ್ಲಿ. ಸರಿ ಆಯ್ತು ಬಾರೆ, ನಾನು ಈಗಲೇ ಹೇಳಿದ್ದೀನಿ. ಇನ್ನೊಂದ್ಸಲ ನನ್ನ ಮಾತು ಕೇಳಲ್ಲ, ಇಲ್ಲ ನನ್ನ ಮಾತು ಮೀರ್ತೀನಿ ಹಂಗೆ ಹಿಂಗೆ ಅಂತ ಏನಾರ ಹೇಳಿದ್ರೆ ಗ್ಯಾರಂಟಿ ಹೇಳಿದ್ದೀನಿ, ನಾನಂತೂ ಬಿಡಿಸಲ್ಲ. ಮತ್ತೆ ಕರ್ಕೊಂಡು ಬಂದು ನಿಮ್ಮನ್ನು ಬೀದಿಗೆ ಹಾಕ್ಬಿಡ್ತೀನಿ ಅಷ್ಟೇನೆ. ಈ ಸಲ ಮುಚ್ಕೊಂಡು ನಾನು ಯಾವ್ದಾರ ಒಂದು ಒಳ್ಳೆ ಹುಡುಗನ ತೋರಿಸ್ತೀನಿ. ಆವಾಗ ಬಾಯಿ ಮುಚ್ಕೊಂಡು ಮದುವೆ ಮಾಡ್ಕೊಂಡ್ರೆ ಸರಿ. ಇಲ್ವಾ ಅಮ್ಮ ಮಗಳು ಇಬ್ರು ಬೀದಿನಾಗಿರ್ತೀರ ಅಷ್ಟೇನೆ. ಸರಿ ಸರಿ ಬಾ. ಹಲೋ ಮಮ್ಮಿ, ನಾನು ಪುದ್ದಿ. ಸ್ಟೇಷನ್ ತಕ ಹೋಗ್ಬಿಟ್ಟು ನಿನ್ನ ಗಂಡನ ಹುಡುಗಿನೂ ಬಿಡಿಸ್ಬಿಡು. ಸುಮ್ಮನೆ ಯಾಕೆ? ಇಲ್ಲ ಇಲ್ಲ ಇಲ್ಲ, ನೀನು ಬಿಡಿಸ್ಬಿಟ್ಟು ಕರ್ಕೊಂಬಿಟ್ಟು ಬಾ. ಇಲ್ಲ ನಾನು ಹುಡುಗಂಗೆ ಬುದ್ಧಿ ಹೇಳ್ತೀನಿ, ಕರ್ಕೊಂಬಿಟ್ಟು ಬಾ. ನನ್ನ ಮ್ಯಾಲೆ ನಂಬಿಕೆ ಅಲ್ವಾ ನಿನಗೆ? ನಿನ್ನ ಜೀವನ ಸರ್ ಮಾಡೋಕ್ಕೆ ತಾನೇ ನಾನು ನಿಂತಿರೋದು. ಈಗ ನಮ್ಮ ಬೀಗ್ರನ್ನ ಕಳಿಸ್ತಾ ಇವನಿ. ಹೋಗು, ನಿಂಗೆ ಏನಾರ ಒಂದು ವ್ಯವಸ್ಥೆ ಮಾಡಿಸ್ತೀನಿ. ನೀನೇನು ಯೋಚನೆ ಮಾಡಬೇಡ. ನೀನು ಬೀಗರು ಭಾಳ ಒಳ್ಳೆಯರು ನೋಡಿ. ಇವಾಗ ನೀನು ಸ್ಟೇಷನ್ ತಕ ಹೋಗಿ ಅವ್ರನ್ನ ಬಿಡಿಸ್ಬಿಟ್ಟು ನೀನು ಆ ಹುಡುಗ ಇಬ್ಬರು ಬರ್ರಿ. ನಾನು ಮಾತಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಮಾತಾಡ್ತೀನಿ ಬರ್ರಿ. ನನ್ನ ಮ್ಯಾಲೆ ನಂಬಿಕೆ ಇತ್ತಾನೆ. ನೀನು ಸ್ಟೇಷನ್ ತಕ ಹೋಗ್ಬಿಟ್ಟು ಕೇಸ್ ವಾಪಸ್ ತಗೊಬಿಡು, ಏನಾಗಕ್ಕಿಲ್ಲ. ಅದು ಎಂಥದ್ದು ಇಬ್ಬರಿಂದ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರ್ತದಲ್ಲ, ಅಂಥದ್ದು ಮಾಡ್ಕೊಬಿಟ್ಟು ಬಿಟ್ಬಿಡು. ಸರಿ ಸರಿ ಅಮ್ಮಿ, ಅದೆಲ್ಲ ಯೋಚನೆ ಮಾಡಬೇಡ. ನೀನು ಸ್ಟೇಷನ್ ತಕ ಹೋಗ್ಬಿಟ್ಟು ಬಾ ಅಷ್ಟೇನೆ. ಸರಿ ಸರಿ ಆಯಿತು. ಅಲ್ಲ, ಅವ್ರ ಅಂಶ ಆನೆ ಹೊಳ್ತಿತ್ತಲ್ಲ, ನಿನಗೂ ಏನಾರ ಒಂದು ವ್ಯವಸ್ಥೆ ಮಾಡ್ಸಣಿ ಅಂತ. ಸರಿ ಸರಿ ಆಯಿತು. ಆಯ್ತು ಆಯ್ತು ಆಯ್ತು. ನೋಡಿ, ಪೊದ್ದು ಅಕ್ಕ ಹೇಳಿರೋದಕ್ಕೆ ನಾನು ವಾಪಸ್ ತಗೋತಾ ಇವನಿ. ಇಲ್ಲಾಂದ್ರೆ ನಾನು ವಾಪಸ್ ತಗೋತಾ ಇರಲಿಲ್ಲ, ಏನು ತಗೋತಾ ಇರಲಿಲ್ಲ. ಪೊದ್ದು ಅಕ್ಕ ಹೇಳೈತಲ್ಲ ಅಂತ ಕೇಸ್ ವಾಪಸ್ ತಗೊಂಡು ಬಿಡಿಸ್ತಾ ಇವನಿ ಜೈಲಿಂದ.
ಹ್ಞೂ ಎಲ್ಲ ಆದ್ಮೇಲೆ ಅಂದ್ರೆ ಅಯ್ಯೋ ಉತ್ತರ ಮಾಡ್ಬೇಕಂತೆ ನನ್ನ ಗಂಡನ ಅದು ಮಾಡ್ತೀನಿ ಇದು ಮಾಡ್ತೀನಿ ಇಲ್ಲ ನನ್ನ ಗಂಡ ರೋಪ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಏನಾರ ಇದು ಮಾಡಿದ್ರು ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇನೇ ಇಲ್ಲ 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 ನಿನ್ನ ಗಂಡನ ಸವಸನೇ ಬೇಡ ನಮಗೆ ನಿನ್ನ ಗಂಡು ನಿನಗೆ ಬಿಟ್ಕೊಟ್ಬಿಡ್ತೀವಿ ನಮ್ಗೆ ಯಾಕೆ ಬೇಕು ನನ್ನ ಮಗಳಿಗೇನು ಕಡಿಮೆ ಆಗೈತೆ ನನ್ನ ಮಗಳಿಗೆ ಚೆನ್ನಾಗಿರೋ ಹುಡುಗನೇ ನೋಡ್ಬಿಟ್ಟು ಮದುವೆ ಮಾಡ್ತೀವಿ ಇದೊಂದ್ಸಲ ಕೇಸ್ ಒಂದು ವಾಪಸ್ ತಗೊಬಿಡು ಸಾಕು ಅದೇ ಹೇಳಿದ್ನಲ್ಲ ನಮ್ಮ ಪೊದ್ದು ಅಕ್ಕ ಹೇಳೈತೆ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಕೇಸ್ ವಾಪಸ್ ತಗೋತಾ ಇರೋದು ಇಲ್ಲಾಂದ್ರೆ ಯಾ ಕೇಸ್ ವಾಪಸ್ ತಗೋತಾ ಇರಲ್ಲ ಏನೂ ಇಲ್ಲ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ತಗೋತಾ ಇದೀನಿ ಪೊದ್ದು ಅಕ್ಕನ ಮಾತು ಕೇಳ್ಬಿಟ್ಟು ನಾನಂತೂ ಈ ಇಲ್ಲ ಅಂತ ಹೇಳಿದ್ರೆ ನಾನಂತೂ ಅದೇನೋ ಒಂಥರಲ್ಲ ನನಗೆ ನೋಡು ಈಗ ಬೇಡ ಮಾತು ನನ್ನ ಗಂಡನ ಇಲ್ಲೇ ಬಿಟ್ಬಿಟ್ಟು ಕ್ಯಾಕರ್ ಸುಗಿದ್ಬಿಟ್ಟೇನೇ ಹೋಗ್ಬೇಕು ಸರಿನಾ ಜೊತೆ ಕರ್ಕೊಂಡು ಹೋಗೋದು ನಿನ್ನ ಮಗಳು ಮಿಟ್ಟುಗಳಾಡಿ ಅವಳಲ್ಲ ಅವಳ ಹತ್ರ ಏನೋ ಬಂದ್ಬಿಟ್ಟು ಆಕ್ಟಿಂಗ್ ಮಾಡಿದ್ರು ಇಲ್ಲ 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 ಹಂಗೇನು ಮಾಡಲ್ಲ ಹೇಳಿ ಮೇಡಮ್ ಅದೇ ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಮೇಡಮ್ ಅದೇ ನನ್ನ ಗಂಡ ಹೊಡ್ದ ಹಂಗೇನೆ ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡವನಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ವಲ್ಲ ಮೇಡಮ್ ಅದಕ್ಕೆ ನಾವೇ ಕುಂತ್ಕೊಂಡೆಲ್ಲ ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಮೇಡಮ್ ಹೌದಾ ನೋಡಿ ಚೆನ್ನಾಗಿ ಬೆಂಡೆತ್ತಿದ್ದೀನಿ ಇಬ್ರಿಗೂ ಹಾಂ ಜಾಸ್ತಿ ಅವತಾರ ಆಡ್ತಾ ಇದ್ರು ಅದಕ್ಕೆ ಚೆನ್ನಾಗಿ ಬೆಂಡೆತ್ತು ಕಳಿಸಿದ್ದೀನಿ ನೀನು ಯೋಚನೆ ಮಾಡಿಬಿಟ್ಟು ನೀನು ಅವರು ಇವರು ಬಲವಂತ ಮಾಡಿದ್ರು ಅಂತ ನೀನು ಕೇಸ್ ವಾಪಸ್ ತಗೋಬೇಡ ಯೋಚನೆ ಮಾಡ್ತಾಗ ಇನ್ನೊಂದ್ಸಲ ಯೋಚನೆ ಮಾಡು ಜೀವನದ ಪ್ರಶ್ನೆ ಇಲ್ಲ ಮೇಡಮ್ ನಮಗೆ ತುಂಬ ಗೊತ್ತಿರೋರೊಬ್ರು ಬೇಕಾಗಿರೋರೊಬ್ರು ಹೇಳಿದ್ರು ಕೇಸ್ ವಾಪಸ್ ತಗೊಳ್ಳಿ ಏನಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಕೇಸ್ ವಾಪಸ್ ತಗೋಬಿಡೋಣ ಅಂತ ಅನ್ಕೊಬಿಟ್ಟಿದ್ದೀನಿ ಮೇಡಮ್ ನಾವೇ ಕುಂತ್ಕೊಂಡು ಮಾತಾಡ್ತೀವಿ ಮೇಡಮ್ ಸೈನ್ ಹಾಕ್ತೀನಿ ಎಲ್ಲ ಹಾಕ್ಬೇಕೋ ಹೇಳಿ ಮೇಡಮ್ ಸೈನ್ ಹಾಕ್ಬಿಟ್ಟು ನಾನೇನೇ ಕೇಸ್ ನನಗೆ ವಾಪಸ್ ತಗೊಬಿಡ್ತೀನಿ ಹಾಂ ಸರಿ ನಿಮ್ಮ ಇಷ್ಟ ನೀವೇನೇ ಬೇಡ ಅಂತ ವಾಪಸ್ ತಗೋತೀನಿ ಅಂದರೆ ಅದ್ರಾಗೇನಂತೆ ಸರಿ ಬನ್ನಿ ಕೇಸ್ ವಾಪಸ್ ತಗೊಂಡು ಸೈನ್ ಹಾಕ್ಬಿಟ್ಟು ಅವ್ರನ್ನ ಬಿಡಿಸ್ಕೊಂಡು ಹೋಗಿ ಸರಿ ಮೇಡಮ್ ಆಯಿತು ಅಯ್ಯೋ ದೇವ್ರೆ ನನ್ನ ಮಗಳು ಈಚೆ ಕಡೆಗೆ ಬಂದರೆ ಸಾಕು ನನ್ನ ಮಗಳು ಹೆಂಗಾಗಿತ್ತಳು ಅಲ್ಲಿ ಅಯ್ಯೋ ನನ್ನ ಮಗಳು ಯಾರು ಆಣಿ ಥರ ಇದ್ಲು ತಿರ್ಬೋಕಿ ಥರ ಆಗೋಗ್ಬಿಟ್ಟವಳ ಅಂತ ಹೇಳ್ಬಿಟ್ಟು ಭಯ ಆಯ್ತೈತೆ ತಿರ್ಬೋಕಿನೇ ಆಗಿರ್ತಾಳೆ ಅಂತ ಅನ್ನಿಸ್ತದೆ ಅಯ್ಯೋ ಮಗಳೇ ಎಂಥ ಗತಿಗೆ ತಗೊಬಿಟ್ಟು ಬಂದ್ಬಿಟ್ಟೆ ನೀನಂತೂ ಇದೆಲ್ಲ ಬೇಕಿತ್ತ ನನ್ನ ಮಗಳಿಗೆ ಅಯ್ಯೋ ಎಲ್ಲಪ್ಪ ಈಗಲೇ ಹೇಳಿದ್ದೀನಿ ನಾನು ಹೇಳ್ದವನು ಕೊಟ್ಟು ಮದುವೆ ಮಾಡ್ತೀನಿ ಇಲ್ಲ ಇನ್ನೊಂದ್ಸಲ ಇದೇ ಗತಿ ಬರ್ತೈತೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ಅಷ್ಟೇನೆ ಇಲ್ಲ ಅಂದರೆ ಸರಿ ಬರಲ್ಲ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂದರೆ ಅಷ್ಟೇ ಸಾಕು ರೀ ನನ್ನ ಮಗಳು ಚೆನ್ನಾಗಿರ್ಬೇಕು ಅಷ್ಟೇನೆ ಆಯ್ತಾಯ್ತು ಅಮ್ಮ ಅಯ್ಯೋ ಮಗಳೇ ನಿಮ್ಮ ಪಾಡಿಗೆ ನೀವು ಕರ್ಕೊಂಡೋಗಿ ರೀ ಬರ್ರಿ ಹೋಗೋಣ ಸರಿ ಸರಿ ನಡಿಯೇ ಮಗಳೇ ಮಗಳೇ ಎಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಿಂಗೆ ಯಾಕೆ ಹಿಂಗೆ ಸ್ವರ್ಗೋಗ್ಬಿಟ್ಟಿದ್ಯಲ್ಲ ನಿನ್ನ ಮಕ್ಕ ನೋಡೋಕ್ಕಾಯ್ತಿಲ್ಲ ಅಯ್ಯೋ ನೀನು ನೋಡಿದ್ರೆ ಕರುಳೆಲ್ಲ ಕಿವುಚ್ತಾಯ್ತು ನನಗೆ ಏನೇ ಹಿಂಗಾಗೋಗ್ಬಿಟ್ಟಿದ್ಯಲ್ಲೇ ಬೇಬಿ ಅಯ್ಯೋ ದೇವ್ರೆ ಪೊಲೀಸ್ನವ್ರಿಗೆ ನಿಯತ್ತಾಗಿ ನೋಡ್ಕೊಳಕ್ಕೂ ಬರಲ್ವಾ ನನ್ನ ಮಗಳನ್ನ ಏನೇ ಚೆನ್ನಾಗಿ ಹೊಡೆದು ಬಡ್ದು ಮಾಡಿದ್ದಂಗೆ ಅವರೇ ಅಯ್ಯೋ ದೇವ್ರೆ ನನ್ನ ಮೊದಲೇ ಬಿಡಿಸ್ಕೊಂಡು ಹೋಗಿದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಾನೆ ಇರಲಿಲ್ಲ ಮಗಳೇ ನೋಡಿದ್ರೆ ನಂಗೆ ಒಂಥರ ಆಗ್ತೈತೆ ಸಾಕು ಮಗಳನ್ನ ಕರ್ಕೊಂಡು ಬೆಂಗಳೂರಿಗೆ ನಡಿ ಯಾಕೋ ಪೊದ್ದು ಫೋನ್ ಮಾಡಿದ್ಲು ನಾನು ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಸ್ವಲ್ಪ ಕೆಲಸ ಐತೆ ಹುಷಾರಾಗಿ ಕರ್ಕೊಂಡು ನಡಿ ಅಮ್ಮ ಸರಿಯಾಗಿ ಟಿಫನ್ ಕೊಡ್ತಿರಲಿಲ್ಲ ಸರಿಯಾಗಿ ಫುಡ್ ಕೊಡ್ತಾ ಇರಲಿಲ್ಲ ಯಾವಾಗ ಬಂದು ಕೆನ್ನೆಗೆ ಬಾರಿಸೋರು ನೋಡ್ದೆ ನನ್ನ ಕೆನ್ನೆ ಹೆಂಗೆ ಊದ್ಕೊಬಿಟ್ಟೈತೆ ಅಂತ ಹೇಳಿ ಕೆನ್ನೆಗೆ ಬಾರಿಸೋರೆ ಅಮ್ಮ ಫಸ್ಟಿನಿಂದ ಹೊರಟೋಗೋಣ ನಂಗೆ ಇಲ್ಲಿರಕ್ಕೂ ಭಯ ಆಗ್ತೈತೆ ಬಾ ಅಮ್ಮ ಬಾ ಬೇಗ ರೀ ಅರ್ಜೆಂಟಾಗಿ ಕರ್ಕೊಂಡು ಹೋಗ್ತಿದ್ರಿ ಕಾರ್ ತಗೊಂಡು ಸರಿ ನೀನು ಹೋಗಿರು ಪೊದ್ದು ಫೋನ್ ಮಾಡೋಲ್ಲ ಯಾಕೋ ಹುಡುಗಿ ನಮ್ಮ ಬೀಗರು ಕೇಳ್ಕೊಬಿಟ್ಟು ಬರ್ತೀನಿ ಏನೋ ಸರಿ ಹುಷಾರಾಗಿ ಹೊರಡು ಸರಿ ರೀ ಆಯಿತು ನಿನ್ನ ಮಗಳಿಗೆ ನಾನು ಏನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಕರೆಕ್ಟಾಗಿ ಹೇಳು ನಾನು ಏನು ಹೇಳ್ದೆ ಏನು ಕೇಳಿದೆ ಅಂತ ಹೇಳಿ ಸರಿನಾ ಸರಿ ರೀ ಆಯಿತು